ಸ್ಮಶಾನದಲ್ಲಿಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಸ್ಮಶಾನದ ಬಳಿ ಆರೋಗ್ಯ ಕೇಂದ್ರ ಇದೆ ಅಂತ ಜನನೇ ಈಗ ಅದಕ್ಕೆ ಬರ್ತಾ ಇಲ್ಲ. ಇನ್ನು ಹೆರಿಗೆ ಕೇಂದ್ರ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಕೇಂದ್ರಕ್ಕೆ, ಅದರಲ್ಲೂ ಹೆರಿಗೆಗೆ ಯಾರು ಕೂಡ ಬರ್ತಾನೆ ಇಲ್ಲ. ಸರ್ಕಾರ ಎಲ್ಲ ಸವಲತ್ತು ಮಾಡ್ಕೊಂಡಿದೆ, ಆದರೆ ಸ್ಮಶಾನದಲ್ಲಿ ಮಗು ಹುಟ್ಟಿದ್ರೆ ನಿಜಕ್ಕೂ ಕೂಡ ಒಳ್ಳೇದಾಗಲ್ಲ ಅನ್ನುವಂಥ ನಂಬಿಕೆ ಕಾರಣದಿಂದ ಈಗ ಯಾರು ಕೂಡ ಬರ್ತಾ ಇಲ್ಲ. ಬಗದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಬೀದರ್ ತಾಲೂಕಿನ ಬಗದಲ್ ಆರೋಗ್ಯ ಕೇಂದ್ರ ಇದು. ಸ್ಮಶಾನದಲ್ಲಿ ಮಗು ಜನಿಸಿದ್ರೆ ಕೆಡಕಾಗತ್ತೆ ಎಂಬುವಂಥ ಕಾರಣ ಇದೆ. ಈ ಕಾರಣಕ್ಕೋಸ್ಕರ ಆ ಒಂದು ಹೆರಿಗೆ ಕೇಂದ್ರಕ್ಕೆ, ಆಸ್ಪತ್ರೆಗೆ ಬರೋದಕ್ಕೆ ಎಲ್ಲರೂ ಕೂಡ ಹಿಂದೇಟನ್ನು ಆಗ್ತಾ ಇದ್ದಾರೆ. ಇನ್ನು ಸರ್ಕಾರ ಹೆರಿಗೆ ಕೇಂದ್ರ ಅಂತಲೇ ಒಂದು ವಿಶೇಷವಾದ ಸವಲತ್ತನ್ನು ಕಲ್ಪಿಸಿದೆ. ಆದರೆ ಈ ಒಂದು ಪ್ರದೇಶ ಏನಿದೆ, ಈ ಒಂದು ಆರೋಗ್ಯ ಕೇಂದ್ರ ಏನಿದೆ, ಇದು ಸ್ಮಶಾನದಲ್ಲಿರುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಬರ್ತಾ ಇಲ್ಲ. ಇನ್ನು ಆಸ್ಪತ್ರೆಗೆ ಜನ ಬರೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ಕೆಮ್ಮು ನೆಗಡಿ ಇರೋರು ಮಾತ್ರ ಇಲ್ಲಿ ಬಂದು ಆಗಾಗ ಚಿಕಿತ್ಸೆಯನ್ನು ಪಡೆದು ಹೋಗ್ತಾ ಇದ್ದಾರೆ. ಒಟ್ಟಲ್ಲಿ ಈ ಒಂದು ವಿಚಾರ ನಿಜಕ್ಕೂ ಕೂಡ ಗ್ರಾಮಸ್ಥರಲ್ಲಿ ಕೂಡ ಒಂದು ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಅಂದರೆ ಸ್ಮಶಾನ ಒಂದು ಕಡೆಗಿದೆ, ಸ್ಮಶಾನದ ಪಕ್ಕದಲ್ಲಿ ಇದೆಯೋ ಅಥವಾ ಸ್ಮಶಾನದ ಭಾಗದಲ್ಲೇ ಇದೆಯೋ ಗೊತ್ತಿಲ್ಲ. ಈ ಒಂದು ಭಾಗದಲ್ಲೇ ಇರುವಂಥ ಕಾರಣಕ್ಕೋಸ್ಕರ ಯಾರೂ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ಅಲ್ಲಿಂದ ಬರ್ತಾ ಇರುವಂಥ ದೂರು. ಯಾಕೆಂದರೆ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನಾದರೂ ಇಂಥ ಒಂದು ಆಸ್ಪತ್ರೆಯಲ್ಲಿ ಸ್ಮಶಾನದಲ್ಲಿ ಹುಟ್ಟುಬಿಟ್ರೆ ಒಳ್ಳೆಯದಾಗತ್ತಾ ಅನ್ನುವಂಥ ಒಂದು ನಂಬಿಕೆ ಕೆಲವರಿಗೆ. ಹೀಗಾಗಿ ಯಾರೂ ಬರ್ತಾ ಇಲ್ಲ. ನೋಡ್ತಾ ಇದ್ದೀರಿ ಯಾವ ರೀತಿ ರಸ್ತೆ ಬಿಕ್ಕು ಅಂತ ಇದೆ ಅಂದರೆ ಯಾರೂ ಬರ್ತಾನೆ ಇಲ್ಲ. ಅತ್ತ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಎಲ್ಲ ಸವಲತ್ತಿದೆ, ಮಾಡಿಕೊಟ್ಟಿದ್ದಾರೆ. ಆದರೆ ಹೆರಿಗೆಗೆ ಅಂತಲೂ ಯಾರೂ ಬರ್ತಾ ಇಲ್ಲ, ಚಿಕಿತ್ಸೆಗಂತೂ ಯಾರೂ ಬರ್ತಾ ಇಲ್ಲ. ಯಾರಾದರೂ ಈ ನೆಗಡಿ ಕೆಮ್ಮೇನಾರು ಇದ್ದರೆ ಬಂದು ಹೋಗ್ತಾರಷ್ಟೇ, ಅದನ್ನು ಹೊರತುಪಡಿಸಿ ಯಾರೂ ಬರ್ತಾ ಇಲ್ಲ. ನೋಡ್ತಾ ಇದ್ದಾರೆ ಪಕ್ಕದಲ್ಲೇ ಒಂದು ಸ್ಮಶಾನ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈಗ ಜನ ಬರ್ತಾನೆ ಇಲ್ಲ. ಇನ್ನು ಪಕ್ಕದಲ್ಲೇ ಗೋರಿಗಳು ಕೂಡ ಇದೆ, ಅಲ್ಲೇ ಆತಂಕ ಸಹಜವಾಗಿರುತ್ತೆ ಕೆಲವರಿಗೆ. ಹಾಗಾದರೆ ಇನ್ನು 15 ವಿಲೇಜಸ್ ಬರ್ತಾವೆ ಸರ್. ನಮ್ಮ ಬಗ್ದಲ್ ತಾಂಡ ಈ ಕಡೆ ಇದೇ ಹಳ್ಳಿಗಳು ಬರ್ತಾವೆ ರೀ. 15 ವಿಲೇಜಸ್. ಹಾಂ, ಡಿಲಿವರಿ 12-15 ಆಗ್ತಾವೆ ಸರ್. ಮೊದಲು ಭಾಳ ಆಗ್ತಿದ್ವು, ಸ್ವಲ್ಪ ಇವಾಗೆ ಕಡಿಮೆ ಆಗ್ಯಾವ. ಹ್ಞೂ, ಜನರಲ್ ಭಾಳಷ್ಟು ಜನ ಬರ್ತಾರೆ. ಭಾಳಷ್ಟು 60-70 ಬರ್ತಾರೆ ರೀ. ಇಲ್ಲಿ ಸುಮಾರು 35,000 ಜನಕ್ಕೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡಿಕೊಡಲಾಗಿದೆ. ಕರ್ನಾಟಕ ಸರ್ಕಾರದಿಂದ 15 ಹಳ್ಳಿ ಬರುತ್ತೆ. ಅದರಲ್ಲಿ 5 ಸಬ್ ಸೆಂಟರ್ ಇದೆ. ಅದೇ ಎಲ್ಲ ಇಲ್ಲಿ ಮೇಲೆ ಪಕ್ಕದಲ್ಲೆಲ್ಲ ಸ್ಮಶಾನ ಇದೆ. ಸೊ ಮುಂಚೆ ಎಲ್ಲ ಇಲ್ಲೆಲ್ಲ ಸ್ಮಶಾನ ಯಾರೂ ಇರಲಿಲ್ಲ, ಮಾಡಲಿಲ್ಲ, ಅದಕ್ಕೆ ಹೊಸ ಕಟ್ಟಡ ಇಲ್ಲಾಗಿದೆ ಅಂತ ಜನಗಳಿಗೆ ಒಂದು ಮನೋಭಾವನೆ ಇದೆ. ಇಲ್ಲಿ ಕಬ್ರಿಸ್ತಾನ್ ಥರ ಇದೆ, ಇಲ್ಲೆಲ್ಲ ಕೂಸು ಹುಟ್ಟಿದರೆ ಸರಿಯಾಗಿ ಇರೋದಿಲ್ಲ ಅಂತ ಅವ್ರ ಮನೋಭಾವನೆ, ಅವ್ರದ್ದು ಆಲೋಚನೆ ಈ ಥರ ಇದೆ. ಇಲ್ಲಿ ಇದು ನಮಗೆ ಬೀದರ್ನಿಂದ ಕಂಡು ಬರ್ತಾ ಇರುವಂಥ ದೃಶ್ಯ. ಒಟ್ಟಿನಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು. ಅಥವಾ ಸ್ಮಶಾನ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಬರ್ತಾ ಇರಲಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹೇಗಿದೆ ನೋಡ್ಕೊಂಬೋಣ ಅಲ್ಲಿನ ಪರಿಸ್ಥಿತಿಯನ್ನು. ಬೀದರ್ ತಾಲೂಕಿನ ಬಗದಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸದ್ಯ ನಾವಿರ್ತಕ್ಕಂಥದ್ದು. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಆ ಸಮಸ್ಯೆ ಏನು ಅಂತಂದರೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತ ಒಂದು ಸ್ಮಶಾನ ಭೂಮಿ ಇದೆ. ಆ ಸ್ಮಶಾನ ಭೂಮಿಯಲ್ಲಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕಳೆದ 3 ವರ್ಷದ ಹಿಂದೆ ಇಲ್ಲಿನ ನಿರ್ಮಾಣ ಮಾಡಿದ್ದಾರೆ. ಈಗ ಕಳೆದ 1 ವರ್ಷದಿಂದ ಇಲ್ಲಿನ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಆದರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿ ಹೆರಿಗೆ ಮಾಡಿಸ್ಕೊಳ್ಳಿಕ್ಕೆ ಗರ್ಭಿಣಿಯರು ಮಾತ್ರ ಇಲ್ಲಿ ಬರ್ತಾ ಇಲ್ಲ. ಕಳೆದ 1 ವರ್ಷದಿಂದ ಒಂದೇ ಒಂದು ಹೆರಿಗೆ ಮಾಡಿಸೋಕೆ ಇಲ್ಲಿ ಯಾರೊಬ್ಬ ಗರ್ಭಿಣಿ ಕೂಡ ಇಲ್ಲಿ ಬಂದಿಲ್ಲ. ಹೀಗಾಗಿ ಇಲ್ಲಿ ಏನು ಹೊರ ರೋಗಿಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದಿರತಕ್ಕಂಥ ಕೆಲವು ರೋಗಿಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ಹೆರಿಗೆ ಮಾಡಿಸಿಕೊಳ್ಳಲಿಕ್ಕೆ ಮಾತ್ರ ಇಲ್ಲಿ ಯಾರೊಬ್ಬ ಮಹಿಳೆಯರು ಕೂಡ ಇಲ್ಲಿ ಬರ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿ ಸ್ಮಶಾನ ಭೂಮಿ ಇದೆ. ಇಲ್ಲಿ ಒಂದು ವೇಳೆ ಮಗು ಜನನ ಆದರೆ ಇಲ್ಲೇನು ನಮ್ಮ ಮಗುವಿಗೆ ಮುಂದಿನ ಭವಿಷ್ಯದಲ್ಲಿ ಅದಕ್ಕೆ ಕೇಡಾಗುತ್ತೆ ಅನ್ನೋ ಒಂದು ಭಾವನೆ ಅವರನ್ನು ಕಾಡ್ತಾ ಇದೆ. ಹೀಗಾಗಿ ಆ ಭಯಾನ ಅವರನ್ನು ಕಾಡ್ತಾ ಇರೋದ್ರಿಂದಾಗಿ ಯಾರೊಬ್ಬರು ಕೂಡ ಇಲ್ಲೇನು ಗರ್ಭಿಣಿಯರು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಅವರೇನು ಇಲ್ಲೇನು ಹೆರಿಗೆಯನ್ನು ಮಾಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಸುಮಾರು ಒಂದು 35 ಗ್ರಾಮಗಳು ಬರ್ತದೆ. ಈ ಎಲ್ಲ ಗ್ರಾಮದ ಮಹಿಳೆಯರು ಕೂಡ ಇಲ್ಲಿ ಯಾರೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಇದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಹಳೆ ಕಟ್ಟಡದಲ್ಲಿ ನಡೀತಾ ಇತ್ತು. ಆ ಹಳೆ ಕಟ್ಟಡದಲ್ಲಿ ಈಗ ಕೆಲವೊಬ್ರು ಬಂದು ಇಲ್ಲೇನು ಹೆರಿಗೆನ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಹೈಟೆಕ್ ಮಾದರಿಯಲ್ಲಿ ಆಸ್ಪತ್ರೆನೂ ಕೂಡ ನಿರ್ಮಾಣ ಆಗಿದೆ. ಆದರೆ ಇಲ್ಲಿ ಯಾರೂ ಕೂಡ ಬಂದು ಇಲ್ಲೇನು ಹೆರಿಗೆ ಮಾಡಿಸ್ಕೊಳ್ತಾ ಇಲ್ಲ. ಇದೇ ಸಮಸ್ಯೆನೂ ಕೂಡ ಈಗ ಸಾಕಷ್ಟು ಇಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಇಲ್ಲಿ ಕಾಡ್ತಾ ಇರಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವರೇ ಏನು ಹೇಳ್ತಾರೆ ಕೇಳೋಣ. ಸರ್, ಇಲ್ಲಿ ಯಾಕೆ ಇಲ್ಲಿ ಹೆರಿಗೆ ಮಾಡಿಸ್ಕೊಳ್ಳಿಕ್ಕೆ ಗರ್ಭಿಣಿ ಬರ್ತಾ ಇಲ್ಲ ಅಂತ? ಸರ್, ಇಲ್ಲಿ ಸುಮಾರು 1 ವರ್ಷದಿಂದ ನಾವೆಲ್ಲ ಆರೋಗ್ಯ ಇಲ್ಲಿನ ಸಿಬ್ಬಂದಿಗಳೆಲ್ಲ ಬಂದು ಇಲ್ಲಿ ಹೊಸ
ಹಾಸ್ಪಿಟಲ್ ಕಟ್ಟಡ ಆಗಿದೆ. ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದೂ ಔಟ್ಪೇಷಂಟ್ ರೋಗಿಗಳು, ಯಾವುದು ಕೆಮ್ಮು ನೆಗಡಿ ಇದೇ ಥರ ಔಟ್ಪೇಷಂಟ್ ರೋಗಿಗಳು ಇಷ್ಟೇ ನೋಡ್ತಾ ಇದ್ದೀವಿ. ಕೆಳಗಡೆ ಹಾಸ್ಪಿಟ್ಲ್ ಇದೆ ಹಳೆ ಕಟ್ಟಡದಲ್ಲಿ, ಅಲ್ಲೇ ಡೆಲಿವರಿ ಆಗ್ತಿದೆ. ಇಲ್ಲಿನ ಜನಗಳದ ಏನು ಮನೋಭಾವನೆ ಏನಿದೆ ಅಂದರೆ ಅದೇ ಅಕ್ಕಪಕ್ಕ ಎಲ್ಲ ಸ್ಮಶಾನ ಇದೆ, ಇಲ್ಲಿ ಹುಟ್ಟಿದರೆ ಸ್ವಲ್ಪ ಮಕ್ಕಳಿಗೆಲ್ಲ ಮುಂದೆ ತೊಂದರೆ ಆಗಬಹುದು ಅಂತ ಅವ್ರದ್ದು ಆಲೋಚನೆ ಆಗಿದೆ. ಅದೇ ಥರ ನಾವು ತದನಂತರ ಇಲ್ಲಿ ಕೆಳಗಡೆ ನಾವು ನಮ್ಮ ಮೀಟಿಂಗಲ್ಲಿ, ಪಂಚಾಯತ್ ಮೀಟಿಂಗ್ ಆಗಲಿ ಮತ್ತು ನಮ್ಮ ಹೆಲ್ತ್ ಮೇಳಲ್ಲಾಗಲಿ, ನಮ್ಮ ಹಿರಿಯ ಗಣ್ಯಕರಿಗೆಲ್ಲರಿಗೆ, ಹಿರಿಯ ನಾಗರಿಕರಿಗೆ ಎಲ್ಲರಿಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ನಾವು ಎಷ್ಟೇ ಟ್ರೈ ಮಾಡಿದ್ರು ಪಂಚಾಯತಿ ಮೀಟಿಂಗ್ ಆಗಲಿ, ನಮ್ಮ ಹೆಲ್ತ್ ಮೇಳಲ್ಲಾಗಲಿ, ಮತ್ತು ಅದೇ ಥರ ಫೈಲೇರಿಯಸಿಸ್ ಆಗಲಿ, ಮತ್ತು ಯಾವುದೇ ನಾವು ಲಾರ್ವಾ ಸರ್ವೆ ಮಾಡೋವಾಗಲಿ ಎಲ್ಲ ಕಡೆ ಹೇಳಿದ್ರು ಕೂಡ ಅದೇನು ಅಷ್ಟು ಚೇಂಜಸ್ ಏನು ಆಗ್ತಿಲ್ಲ. ಇಲ್ಲಿ ಎಷ್ಟೋ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ, ಯಾವುದೇ ರೀತಿಯಿಂದ ಪ್ರಯೋಜನ ಆಗ್ತಾ ಇಲ್ಲ. ಯಾರೊಬ್ಬ ಗರ್ಭಿಣಿ ಮಹಿಳೆಯರು ಕೂಡ ಇಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋಕೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.